ಇದೆ ಸಭಾಧ್ಯಕ್ಷ. ಡಂಪಿಂಗ್ ಯಾರ್ಡ್ ಇದು ಸಮಸ್ಯೆ ಇದೆ ಸಭಾಧ್ಯಕ್ಷ. ಅದಕ್ಕೆ ಸೆಗ್ರಿಗೇಟ್ ಮಾಡಿ ಎಲ್ಲ ಕಡೆ ಪ್ಲಾಂಟ್ಸ್ ಮಾಡಲಿಕ್ಕೆ ಒಂದೊಂದಾಗಿ ಮಾಡ್ತಾ ಇದ್ದೀವಿ ಸಭಾಧ್ಯಕ್ಷ. ನಿರ್ದಿಷ್ಟವಾಗಿ ಈಗ ಸಕಲೇಶ್ಪುರ ಮತ್ತು ಮೇಡಮ್ ಕೇಳಿದ್ದು ಕಾನ್ಸ್ಟಿಟ್ಯೂನ್ಸಿ ಬಗ್ಗೆ ನೀವು ಹೇಳಿದ್ದು ನಾನು ನಮ್ಮ ಸೆಕ್ರೆಟರಿ ಅವ್ರ ಜೊತೆ ಮಾತನಾಡಿ ಇದಕ್ಕೆ ಏನು ಪರಿಹಾರ ಕಟ್ಕೋಬೇಕು ಅಂತ ಹೇಳ್ಬಿಟ್ಟು ನಾನು ಮಾತಾಡ್ತೀನಿ ಸಭಾಧ್ಯಕ್ಷ. ಈಗ ನಮ್ಮ ವೇದವ್ಯಾಸ ಕಾಮತ್ ಅವರು ಪ್ರಶ್ನೆಗಳನ್ನ ಕೇಳಿದ್ದಾರೆ ಸಭಾಧ್ಯಕ್ಷ. ಪರ್ಟಿಕ್ಯುಲರ್ಲಿ ಇದು 2019ರಲ್ಲಿ ಭಾರಿ ಮಳೆ ಬಂತು ಸಭಾಧ್ಯಕ್ಷ. ಅವ್ರಿಗೆ ಗೊತ್ತಿರೋಂಥದ್ದು, ಅಲ್ಲಿ ಶಾಸಕರಾಗಿದ್ದವರು. ಸೊ ಅಲ್ಲಿ ಈ ಡಂಪಿಂಗ್ ಯಾರ್ಡ್ ಇತ್ತು ಸಭಾಧ್ಯಕ್ಷ. ಈ ವೇಸ್ಟ್ ಇದರಲ್ಲಿ ಅದೆಲ್ಲ ಭಾಳ ಮಳೆಯಿಂದಾಗಿ ಅದು ಎಲ್ಲ ಪಕ್ಕದ ಜಮೀನುಗಳಿಗೆ ಹೊರಟೋಗಿ ಅದು ಅಲ್ಲಿದ್ದಂತಹ ನಿವಾಸಿಗಳಿಗೆ, ರೈತರಿಗೆ ಬಹಳಷ್ಟು ಸಮಸ್ಯೆ ಆಗಿದ್ದು ಸತ್ಯ ಸಭಾಧ್ಯಕ್ಷ. ಅದಾದ ನಂತರ ನಮ್ಮ PWD ಇಲಾಖೆಯವರು ಏನು ಅವ್ರದ್ದು ಮಾನದಂಡಗಳು ಏನಿದ್ದಾವೆ ಅದರ ಪ್ರಕಾರ ಕಟ್ಟಡಗಳಿಗೆ ಸುಮಾರು 3,15,00,000 ಕೊಟ್ಟಿದ್ದೀವಿ ಸಭಾಧ್ಯಕ್ಷ. ಮತ್ತು ಈ ಬೆಳೆ ಮತ್ತು ಮರಗಳಿಗೆ ಸುಮಾರು 2,81,00,000 ಕೊಟ್ಟಿದ್ದೀವಿ. ಅದ್ರ ಜೊತೆ ಈ ಜಮೀನುಗಳಿಗೆ ಮಧ್ಯಂತರ ಪರಿಹಾರ ಅಂತ ಹೇಳಿ ಭೂಸ್ವಾಧೀನ ಪಡಿಸುವ ಸಂಬಂಧವಾಗಿ 8,22,00,000 ಕೊಟ್ಟಿದ್ದೀವಿ ಸಭಾಧ್ಯಕ್ಷ. ಒಟ್ಟು ಸರ್ಕಾರದಿಂದ ಸುಮಾರು 14,19,00,000 ರೂಪಾಯಿಗಳನ್ನ ನಾವು ಈಗಾಗಲೇ ಅವರಿಗೆ ಕೊಟ್ಟಿದ್ದೀವಿ ಸಭಾಧ್ಯಕ್ಷ. ಮತ್ತು ಅಲ್ಲಿ ನಮ್ಮ ಸದಸ್ಯರು ಹೇಳಿದ ಪ್ರಕಾರ ಮನೆಗಳು ಭಾಳ ಹಾನಿ ಆಗಿತ್ತು ಸಭಾಧ್ಯಕ್ಷ. ಭಾಳ ಹಾನಿಯಾಗಿದ್ದಂಥ ಮನೆಗಳು ಅಲ್ಲಿ ವಾಸನೆಯಿಂದ ಮತ್ತು ಬೇರೆ ಇದರಿಂದ ಅವರು ಜೀವನ ಮಾಡೋಕ್ಕೆ ಆಗದೇ ಇರುವಂಥ ಸುಮಾರು 27 ಕುಟುಂಬಗಳಿಗೆ ನಾವು ಕರ್ನಾಟಕ ಗೃಹ ಮಂಡಳಿ ವತಿಯಿಂದ ರಚಿಸಲಾಗಿದ್ದಂತಹ ಮನೆಗಳಲ್ಲಿ ನಮ್ಮ DC ಅವರು ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಂಡರ್ 2005 ಸೆಕ್ಷನ್ 65/1 ಆಕ್ಟ್ ಪ್ರಕಾರ ಆ ಕಟ್ಟಡಗಳಲ್ಲಿ ಆ ನಿರಾಶ್ರಿತರಿಗೆ ಇರಲಿಕ್ಕೆ ನಾವು ಅವಕಾಶವನ್ನು ಈಗಾಗಲೇ ಮಾಡಿಕೊಟ್ಟಿದ್ದೀವಿ ಸಭಾಧ್ಯಕ್ಷ. ಅದಾದಮೇಲೆ ಸಭಾಧ್ಯಕ್ಷ ಇನ್ನೊಂದು ಪ್ರಮುಖವಾದ ಪ್ರಶ್ನೆ ಸಭಾಧ್ಯಕ್ಷ, ಇವರಿಗೆ ಕೃಷಿ ಭೂಮಿ ಕಳೆದುಕೊಂಡವ್ರಿಗೆ ಏನು ಮಾಡಿದ್ದೀರಿ ಅಂತ ಹೇಳಿದ್ದಾರೆ ಸಭಾಧ್ಯಕ್ಷ. ಆದ್ದರಿಂದ ಹೇಳಿದಲ್ಲ ಸಭಾಧ್ಯಕ್ಷ, ಈಗಾಗಲೇ ಅವ್ರಿಗೆ ತಕ್ಷಣಕ್ಕೆ ಪರಿಹಾರವಾಗಿ ಅಷ್ಟು ದುಡ್ಡು ಕೊಟ್ವಿ ಸಭಾಧ್ಯಕ್ಷ. ಮತ್ತು ಅದಾದಮೇಲೆ ಸುಮಾರು 17 ಎಕರೆ ಮತ್ತು ಇನ್ನೊಂದು 0.32 ಮುಕ್ಕಾಲು ಎಕರೆ ಇವೆರಡಕ್ಕೂ ಬೇಕು ಅಂತ ಹೇಳಿ ಸರ್ಕಾರದಿಂದ ಸ್ವಾಧೀನಪಡಿಸಲಿಕ್ಕೆ ಅಂಡರ್ ಸೆಕ್ಷನ್ 19(1) ಆ್ಯಂಡ್ 19(2) ಪ್ರಕಾರ ಅಂತಿಮ ಅಧಿಸೂಚನೆ ಹೊರಡಿಸಿದ್ವಿ ಸಭಾಧ್ಯಕ್ಷ. ಅದಾದಮೇಲೆ ಇದು ಮಾಡಲಿಕ್ಕೆ ಸುಮಾರು 44 ಕೋಟಿ ರೂಪಾಯಿಗಳು ಅವರಿಗೆ ಕೊಡಬೇಕಾಗ್ತದೆ ಅಂತ ಹೇಳಿ ಲೆಕ್ಕ ಹಾಕಿ ಕ್ಯಾಲ್ಕುಲೇಷನ್ಸ್ ಬಂದಿದೆ ಸಭಾಧ್ಯಕ್ಷ. 44 ಕೋಟಿ ಸರ್ಕಾರದಿಂದ ಪರಿಹಾರ ಕೊಡಲಿಕ್ಕೆ ಕಷ್ಟ ಸಾಧ್ಯ ಆಗಿತ್ತು ಸಭಾಧ್ಯಕ್ಷ. ಅದೇ ಚರ್ಚೆಯಲ್ಲಿದೆ ಸಭಾಧ್ಯಕ್ಷ. ಮತ್ತು ಈಗಾಗಲೇ ಮತ್ತೆ ಕೆಲವೊಂದು ರೈತರುಗಳು ಫಸ್ಟ್ ಹೇಳ್ತಾ ಇದ್ರು, ಅಲ್ಲಿ ನಾವು ಬೆಳೆಗಳು ಹಾಕ್ಲಿಕ್ಕೆ ಆಗಲ್ಲ, ಅದು ಯಾವುದೇ ಬೆಳೆ ಬೆಳೀಲಿಕ್ಕೆ ಅದು ಸಾಧ್ಯ ಇಲ್ಲ ಆ ಜಾಗಗಳಲ್ಲಿ ಅಂತೇಳಿ ವಾಪಸ್ ಕೊಡು ಅಂತ ಕೇಳಿದ್ರು ಸಭಾಧ್ಯಕ್ಷ. ಸುಮಾರು 10 ಜನ ಅದರಲ್ಲಿ ರೈತರುಗಳು ಆ ಜಮೀನುಗಳನ್ನು ವಾಪಸ್ ತಗೊಳ್ಳೋಕ್ಕೆ ಸಹ ರೆಡಿ ಇದ್ದಾರೆ ಸಭಾಧ್ಯಕ್ಷ. ಆದ್ದರಿಂದ ನಾವು ತೋಟಗಾರಿಕೆ ಇಲಾಖೆ ಶಿವಮೊಗ್ಗ ಮತ್ತು ಬೇರೆ ಬೇರೆ ವಿಶ್ವವಿದ್ಯಾನಿಲಯಗಳಲ್ಲಿ ನಾವು ಆ ಮಣ್ಣನ್ನು ಪರೀಕ್ಷೆ ಮಾಡಿ ವಾಪಸ್ಸು ಇದು ಅಲ್ಲಿ ರೈತರು ಬೆಳೆಗಳು ಬೆಳಿಬೋದಾ, ಅದೇನು ಸೂಕ್ತವಾಗಿದೆಯಾ ವ್ಯವಸಾಯಕ್ಕೆ ಅಂತ ನೋಡಿದಾಗ ಸೂಕ್ತವಾಗಿದೆ ಅಂತ ಹೇಳಿ ಅಲ್ಲಿ ಅವರು ಹೇಳಿದ್ದಾರೆ ಸಭಾಧ್ಯಕ್ಷ. ಆದ್ದರಿಂದ ರೈತರುಗಳು ಒಪ್ಕೊಂಡ ಪಕ್ಷದಲ್ಲಿ ಇದು ಡಿನೋಟಿಫಿಕೇಶನ್ ಮಾಡಬೇಕಾಗ್ತದೆ ಸಭಾಧ್ಯಕ್ಷ. ಆದ್ರೂ ಸಹ ಸರ್ಕಾರ ಇದರಲ್ಲಿ ಸೂಕ್ತವಾಗಿ ನಾವು ರೈತರ ಪರವಾಗಿ ಇರುವಂಥದ್ದು ಸರ್ಕಾರ ಸಭಾಧ್ಯಕ್ಷ. ರೈತರುಗಳು ಇಷ್ಟಪಟ್ಟ ಪಕ್ಷದಲ್ಲಿ ನಾವು ಪರಿಹಾರ ಕೊಡೋಕ್ಕಾಗದೆ ಇರೋದ್ರಿಂದ ಆ ಜಮೀನುಗಳನ್ನ ವಾಪಸ್ ಕೊಡಲಿಕ್ಕೆ ನಾವು ಪ್ರಯತ್ನ ಪಡ್ಬೋದು ಸಭಾಧ್ಯಕ್ಷ. ಅದೇ ಗೊತ್ತಲ್ಲ ಸಭಾಧ್ಯಕ್ಷ, ಡಿನೋಟಿಫಿಕೇಶನ್ ಎಷ್ಟು ಸೀರಿಯಸ್ ಮ್ಯಾಟರ್ ಅಂತ ಗೊತ್ತಿದೆ. ಆದ್ರೂ ಇದ್ರ ಬಗ್ಗೆ ನಾವು ಕೂಲಂಕುಷವಾಗಿ ನಾವು ಮಾತನಾಡಬೇಕಾದ್ರೆ ಆ ಜಮೀನುಗಳನ್ನ ಅವ್ರಿಗೆ ವಾಪಸ್ ಕೊಡಲಿಕ್ಕೆ ನಾನು ಪ್ರಯತ್ನವನ್ನು ಪಡ್ತೀನಿ ಅಂತ ಹೇಳಲಿಕ್ಕೆ ಬಯಸ್ತೀನಿ. ಅಧ್ಯಕ್ಷರೇ ಏನಂತ ಹೇಳಿದ್ರೆ, ಈಗ 2019ರಿಂದ ಈಗ 25 ಆಯಿತು, 6 ವರ್ಷದಿಂದ ಅವರು ನಿರಾಶ್ರಿತರಿಗೆ ನಿವೇಶನ ನೀಡದೆ ಅವರು ಕರ್ನಾಟಕ ಗೃಹ ಮಂಡಳಿಯ ಕುಡುಪುಗಳಲ್ಲಿ ಇದ್ದಾರೆ.
ಈಗ ಅದು ಇನ್ನೂ ಒಂದು 10 ವರ್ಷ ಆದ್ರೆ ಅವ್ರು ಅಲ್ಲೇ ಉಳ್ಕೊಳ್ಳೋದು ಅಂತ ಹೇಳಿದ್ರೆ ಪರ್ಮನೆಂಟ್ ಆಗಿ ಸೊಲ್ಯೂಷನ್ ಏನಂದ್ರೆ ಅವರ ಈ ಪ್ರಾಬ್ಲಮ್ ಅನ್ನ ಅವರಿಗೆ ಕಳ್ಕೊಂಡಿದ್ದಾರೆ, ಅವರು ಬೇರೆ ಕಡೆ ಇದ್ದಾರೆ ಅಂತ ಹೇಳಿ ಒಂದು ಭಾಗ. ಒಂದ್ಸತಿ ಅವರನ್ನೆಲ್ಲ ಕರೆದು ನೀವು ಒಂದ್ಸತಿ ಮೀಟಿಂಗ್ ಮಾಡಿಸಿ ಪುನಃ ಅವ್ರ ಸಮಸ್ಯೆ ಅಂತ ಹೇಳಿದ್ರೆ ಅಲ್ಲಿ ಅವರಿಗೆ ಗೊತ್ತಿಲ್ಲ, ಅವ್ರು ತ್ರಿಶಂಕು ಸ್ವರ್ಗದಲ್ಲಿದ್ದಾರೆ. ಈಗ ಅವ್ರ ಮನೆ ಇಲ್ವಾ ಗೊತ್ತಿಲ್ಲ. ಅವ್ರ ಹತ್ರ ಮಾತಾಡಿದೆ ಸಭಾಧ್ಯಕ್ಷರೇ, ಈ ಕಡೆ ನಾವು ದುಡ್ಡು ಸಹ ಕೊಡ್ತಾ ಇಲ್ಲ, ಅವ್ರ ಜಮೀನು ಸಹ ಬಿಡ್ತಾ ಇಲ್ಲ, ಇದು ಹೇಗಾಗ್ತದೆ ಅಂದಾಗ ನಮ್ಮ ಸೆಕ್ರೆಟರಿ ಅವರು ಸಹ ಹೇಳಿದ್ದಾರೆ ಸಭಾಧ್ಯಕ್ಷ, ಹೌದು ಇದು ನಾವು ಮಾಡಬೇಕು ಸರ್, ಅದು ಬಡವರು ಎಲ್ಲ ಇರೋದು ಅಂತ ಹೇಳಿದ್ದಾರೆ. ನಾನು ಇದನ್ನ ಬಹಳ ಸೂಕ್ಷ್ಮವಾದ ವಿಚಾರ ಅಂತ ಗೊತ್ತಿದೆ ಸಭಾಧ್ಯಕ್ಷರೇ. ನಾನು ಇಬ್ಬರು ಶಾಸಕರೊಟ್ಟಿಗೆ ಅವರು ಎಲ್ಲ ಕುಟುಂಬಗಳ ಜೊತೆ ಮಾತನಾಡಿ ಅವ್ರು ವಾಪಸ್ಸು ತಗೊಳಕ್ಕೆ ಒಪ್ಪಿಗೆ ಕೊಟ್ರೆ ನಾವು ಆ ಜಮೀನನ್ನ ಬೇಕಾದ್ರೆ ಆ ಸ್ವಾಧೀನದಿಂದ ಅವ್ರಿಗೆ ವಾಪಸ್ ಕೊಡೋಣ ಸಭಾಧ್ಯಕ್ಷ. ಅದಿಲ್ಲ ಅಂದ್ರೆ ಬೇರೆ ನೋಡೋಣ ಸಭಾ, ಒಂದು ಮೀಟಿಂಗ್ ಮಾಡಿಸಿ ಎಲ್ಲರನ್ನೊಂದು ಕರೆದೊಂದು ಮೀಟಿಂಗ್ ಮಾಡಿಸಿ. ಆಯ್ತು ಹೇಳ್ತಾರೆ ಬಾಲಕೃಷ್ಣ ಸೇನ್. ಅಧ್ಯಕ್ಷ ಒಂದೇ ಅಧ್ಯಕ್ಷ, ಕೊನೆಯದಾಗಿ ನಗರ ಭಾಗದ ಕಸಗಳೆಲ್ಲವೂ ಭರತಕ್ಷೇತ್ರ ಕ್ಷೇತ್ರದ ಪಚ್ಚನಾಡಿಗೆ ಹೋಗುವಂಥದ್ದು ಸರಿಸುಮಾರು 10 ಲಕ್ಷ ಟನ್ ಇದೆ. ಈಗ ಇನ್ನು ಮುಂದೆ ಕೂಡ ಮಳೆ ಬಂದರೆ ಇದೇ ರೀತಿಯ ಒಂದು ಪರಿಸ್ಥಿತಿಗಳು ಆ ಭಾಗದ ಜನರಿಗೆ ಮತ್ತೆ ಅಲ್ಲಿಂದ 2 ಕಿಲೋಮೀಟರ್ ಹರಿದು ಬರುವಂಥದ್ದು ಇದು ಆಗಿದೆ. ಇನ್ನು ಮುಂದೆ ಕೂಡ ನಿರಂತರವಾಗಿ ಆಗಬಾರ್ದು ಅಂತ ಹೇಳಿದ್ರೆ ಇದಕ್ಕೆ ಪರ್ಮನೆಂಟ್ ಆಗಿ ಏನಾದರೂ ಸೊಲ್ಯೂಷನ್ ಅನ್ನ ಸರ್ಕಾರ ಕಂಡುಹಿಡಿಯಲಿಲ್ಲ ಅಂತ ಹೇಳಿದ್ರೆ ಪ್ರತಿ ಸಲ ಈ ರೀತಿಯ ಘಟನೆಗಳು ಆಗಬಾರ್ದು ಅಂತ ಹೇಳೋದು ನನ್ನದು ಮತ್ತು ಶಾಸಕ ಭರತ್ ಶೆಟ್ಟರ್ ಅವರ ಬೇಡಿಕೆ. ಸಭಾಧ್ಯಕ್ಷರೇ ಒಂದೇ, ಈಗ 10 ಲಕ್ಷ ಟನ್ ಮಾತಾಡೋದಾಗ್ತದ, ಅವರೊಂದು ಅದಕ್ಕೊಂದು ಪ್ಲಾನ್ ಅಪ್ ಮಾಡಲಿ. 10 ಲಕ್ಷ ಟನ್ ಅನ್ನ ನಾವು ಹೇಗೆ ಯೂಸ್ ಮಾಡ್ತಾ ಇದ್ದೇವೆ, ಅದು ಲ್ಯಾಂಡ್ ಫಿಲ್ಲಿಗೆ ಹೋಗ್ಬಾರ್ದು. ಲ್ಯಾಂಡ್ ಫಿಲ್ಲಿಗೆ ಹೋದ್ರೆ ನೀರೆಲ್ಲ ಪುನಃ ನದಿಗೆ ಹೋಗ್ತಾ ಉಂಟು, ತೋಡಿಗೆ ಹೋಗ್ತಾ ಉಂಟು, ದೊಡ್ಡ ಸಮಸ್ಯೆ ಆಗ್ತಿದೆ. ಆಯ್ತು, ಮೀಟಿಂಗ್ ಮಾಡೋ ಚರ್ಚೆ ಮಾಡಿದ್ರು, ಮೀಟಿಂಗ್ ಮಾಡೋ ಚರ್ಚೆ ಭರತ್ ಮೀಟಿಂಗ್ ಮಾಡ್ತಾರೆ, ಎಲ್ಲ ಮೀಟಿಂಗ್ ಜೊತೆಯಲ್ಲಿ ಮಾಡಿ. ಸ್ವರ ಪ್ರಕಾಶ್ ಸರ್, ಮಾನ್ಯ ಸಭಾಧ್ಯಕ್ಷ, ಲೋಕಲ್ ಕಾರ್ಪೊರೇಟರ್ಸ್